ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶ್ರೀಕಾಂತ, ಈ ಗೊಂದಲದಲ್ಲಿ ತೀರ್ಮಾನ ತಗೊಳ್ಳೋದು ಕಷ್ಟ ಆಗ್ತಿದೆ. ನೀನು ಶ್ರವಣನ್ ಕರ್ಕೊಂಡು ಭಕ್ತಿನ ಹುಡುಕು. ಸಿಗ್ಲೇ ಇಲ್ಲ ಅಂದ್ರೆ ಮುಂದಿನ ತೀರ್ಮಾನ ತಗೊಳ್ಳೋಣ. ಈಗ ಹೋಗ್ತೀನಿ ಚಿಕ್ಕಪ್ಪ. ಭಕ್ತಿ ಸಿಕ್ಕಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ಯಾರ ಮಾತು ಕೇಳಲ್ಲ. ಇದಕ್ಕೆ ಯಾರಾದರೂ ಅಡ್ಡ ಬಂದ್ರೆ ಅವ್ರನ್ನೂ ಸುಮ್ಮನೆ ಬಿಡಲ್ಲ. ಬರೋ. ಇವ್ನು ನೋಡೋದಕ್ಕೆ ರೌಡಿ ತರ ಕಾಣಿಸ್ತಾ ಇದ್ದಾನೆ. ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅವನ್ನ ಹೋಗೋದಕ್ ಬಿಡು. ನೀವಾದ್ರೂ ಹೇಳಿ ಮೇಡಮ್. ಅಲ್ಲ, ಸುಮ್ನೆ ಯಾರಾದ್ರೂ ಹಿಂಗ್ ತೊಂದರೆ ಕೊಡ್ತಾರಾ? ದಯವಿಟ್ಟು ಅಡ್ಡ ನಿಲ್ಸಿರೋ ಕಾರ್ನ ತೆಗೆಯೋದಕ್ಕೆ ಹೇಳಿ. ಏಯ್, ಏನ್ ಹಂಗುರಾಯಿಸ್ತಿದ್ಯಾ? ಸುಮ್ನೆ ಸದ್ದಿಲ್ದಂಗೆ ಮನೆ ಸೇರ್ಕೋಬೇಕು. ಬೇಡ, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ಮೊದ್ಲೇ ನನ್ನ ಕೈ ತುಂಬಾ ಉರುಟು. ಇದೇನಾದ್ರೂ ನನ್ನ ಮಾತು ಕೇಳದೆ ತಾಳ್ಮೆ ಕೆಟ್ರೆ ನೀನು ಬಿಳಿ ಬೆಣ್ಣೆ ಬಿಸ್ಕೆಟ್ ಅಲ್ಲ, ಕೆಂಪು ಕಮಂಗಿ ಆಗ್ಬಿಡ್ತೀಯ. ಹುಷಾರ್. ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿಮಗ್ ದಾರಿ ಬಿಡ್ಬೇಕು ತಾನೆ, ಹಾಗಿದ್ರೆ ಸುಮ್ನೆ ಇರ್ಬೇಕು ಅಷ್ಟೇ. ನಾವೇನಕ್ಕೆ ಇವ್ನ್ ಮಾತ್ ಕೇಳ್ಬೇಕು? ಬಿಟ್ಬಿಡು ಅವನನ್ನ. ಕಾರಣ ಇಲ್ದೆ ನಾನು ಯಾಕೆ ಹೀಗೆ ನಡ್ಕೋತಾ ಇದ್ದೀನಿ? ಬಾ ಹೋಗೋಣ. ಅವ್ನ್ ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲಾದ್ರೂ ಹೋಗ್ಲಿ, ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹೇಳೋದನ್ನ ಅರ್ಥ ಮಾಡ್ಕೊಂಡು ದಾರಿ ಬಿಟ್ಬಿಡು. ನಂಗೆ ಯಾಕೆ ಇವನ್ನ ಹೋಗೋದಕ್ಕೆ ಬಿಡ್ಬೇಕು ಅನ್ನಿಸ್ತಿಲ್ಲ. ಏನಾಗ್ತಿದೆ ನನಗೆ?